ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಂಡಿ ಕೂಟದಲ್ಲಿ ರಾಮ ಮಂದಿರ ಮತ್ತು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ಇದೆಂಥ ಗೊಂದಲ. ಈಗ ಕೈಕೂಟದ ಮತ್ತೊಬ್ಬ ನಾಯಕ ಕೊಟ್ಟಿರುವ ಹೇಳಿಕೆ ಗಮನ ಸೆಳೀತಾ ಇದೆ. ಈ ಹೊತ್ತಲ್ಲಿ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ದೇಶವ್ಯಾಪಿ ನೋಡ್ತಾ ಇದ್ದೀವಿ ನಾವು. ಒಂದೊಂದು ರಾಜಕೀಯ ಪಕ್ಷ ಕೂಡ BJP ಇದನ್ನು ಬ್ರಹ್ಮಾಸ್ತ್ರ ಮಾಡ್ಕೊಳ್ಳೋದ್ರಿಂದ ತಮ್ಮ ಅಸ್ತಿತ್ವಕ್ಕೆ ಏನು ಸಮಸ್ಯೆ ಆಗುತ್ತೋ ಅನ್ನೋ ಲೆಕ್ಕಾಚಾರ ಹಾಕ್ತಿರೋದು. ಕೇಜ್ರಿವಾಲಿಂದ ಹಿಡಿದು BSP ಮಾಯಾವತಿಯಿಂದ ಹಿಡಿದು SP ತನ್ನ ನಿಲುವನ್ನು ಸ್ಪಷ್ಟಗೊಳಿಸಿ ಈಗ ಥ್ಯಾಂಕ್ಸ್ ಹೇಳ್ತಿರೋದು ಆಹ್ವಾನ ಕೊಟ್ಟಿದ್ದಕ್ಕೆ. ಮಮತಾ ಬ್ಯಾನರ್ಜಿಯವರು ಅದೇ ಡೇಟಿಗೆ ಕಾಳಿ ಆರಾಧನೆ ಮಹೋತ್ಸವ ಮಾಡ್ತಿರೋದು ಎಲ್ಲ ಗಮನಿಸ್ತಾ ಇದ್ದೀವಿ. ಅಲ್ಲಿ ಒಡಿಶಾದಲ್ಲಿ BJD ಭರ್ಜರಿಯಾಗಿ ಪೂರಿ ಜಗನ್ನಾಥ ಕಾರ್ಯಕ್ರಮ ತಿಂಗಳುಗಟ್ಟಲೆ ಮಾಡ್ತಿದ್ದಾರೆ. ಸೊ ಒಂದಲ್ಲ ಒಂದು ರೀತಿಯಲ್ಲಿ ರಾಮ ಮಂದಿರದ ಆತಂಕ ಕಾಡ್ತಾ ಇದೆ. ಅದರಲ್ಲೂ ಇಂಡಿ ಕೂಟದ ನಾಯಕರುಗಳಿಗೆ ಈ ರೀತಿ ಗೊಂದಲ ಯಾಕೆ ಅನ್ನೋದೇ ಪ್ರಶ್ನೆ. ಈಗ ನೋಡಿ, NCP ಶರದ್ ಪವಾರ್ ಅವರು ಕರ್ನಾಟಕದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಚಿಕ್ಕೋಡಿಯಲ್ಲಿ ಮಾತನಾಡ್ತಾ ಅವರು ರಾಮ ಮಂದಿರಕ್ಕೆ ಶಿಲಾನ್ಯಾಸ ಮಾಡಿದ್ದು ಅವತ್ತಿನ ಪ್ರಧಾನಿ ರಾಜೀವ್ ಗಾಂಧಿ. ಆದರೆ ಇವತ್ತು ಕ್ರೆಡಿಟ್ ತಗೊಳ್ತಿರೋದು ಮಾತ್ರ BJP ಮತ್ತು ಮೋದಿ ಅಂತ ಟೀಕೆ ಮಾಡಿರೋದು. ನಿಪ್ಪಾಣಿಯಲ್ಲಿ ನಡೆದಂಥ ಅಭಿನಂದನಾ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಆ ಸಂದರ್ಭ ಧಾರ್ಮಿಕ ವಿಚಾರದಲ್ಲಿ ರಾಮನ ಅಸ್ತ್ರ ಹಿಡ್ಕೊಂಡು ಈಗ BJP ಮತ ಸೆಳೆಯೋಕೆ ಹೊರಟಿದೆ. ಚುನಾವಣೆ ಹೊತ್ತಲ್ಲಿ ಇದೆಲ್ಲ ಎಲೆಕ್ಷನ್ ಸ್ಟಂಟ್ ಅಷ್ಟೇ. ಅಯೋಧ್ಯೆ ಶ್ರೀರಾಮನ ವಿಚಾರದಲ್ಲಿ ನಮಗೆಲ್ರಿಗೂ ಗೌರವ ಇದೆ, ದೇಶದ ಜನಕ್ಕೂ ಗೌರವ ಇದೆ. ಅದರ ಇತಿಹಾಸ ನೋಡಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಮಸೀದಿ ಕೆಡವಿದ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯದ ನಿರ್ಣಯ ರಾಜೀವ್ ಗಾಂಧಿಯವರು ಇದ್ದಾಗಲೇ ಆಗಿದ್ದು, ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ ಆ ನಿರ್ಧಾರ ಆಗಿದ್ದು ನೆನಪಿರಲಿ. ರಾಜೀವ್ ಗಾಂಧಿಯವರೇ ಶಿಲಾನ್ಯಾಸವನ್ನು ಮಾಡಿದ್ದು. ಆದ್ರೆ ಆಗ ಕೇಸ್ ಕೋರ್ಟಲ್ಲಿತ್ತು, ಹಾಗಾಗಿ ಏನೂ ಮುಂದುವರಿಸೋಕ್ಕಾಗಲಿಲ್ಲ. ಸುದೀರ್ಘ ಅವಧಿಗೆ ಪ್ರಕರಣ ನ್ಯಾಯಾಲಯದಲ್ಲಿದ್ದು ಈಗ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ. ಅದಕ್ಕನುಗುಣವಾಗಿ ಮಂದಿರ ಕಟ್ಕೊಂಡು BJP ಕ್ರೆಡಿಟ್ ತಾನು ತಗೊಳಕ್ಕೆ ನೋಡ್ತಿದೆ, ಎಲೆಕ್ಷನ್ನ ಲಾಭ ಮಾಡ್ಕೊಳ್ಳೋಕೆ ನೋಡ್ತಾ ಇದೆ, ಇತಿಹಾಸ ಸತ್ಯವನ್ನು ಹೇಳ್ತಿದೆ. ಮೋದಿ ಅಲ್ಲ ಇದಕ್ಕೆಲ್ಲ ಕಾರಣಕರ್ತರು, ರಾಜೀವ್ ಗಾಂಧಿ ಕಾಲದಲ್ಲಿ ಶಿಲಾನ್ಯಾಸ ಆಗಿದ್ದು ಅನ್ನುವ ಒಂದು ಪ್ರಮುಖ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮೋದಿ ಉಪವಾಸದ ಬಗ್ಗೆ ಟೀಕೆ ಮಾಡಿರೋದು. 10 ದಿನ ಉಪವಾಸ ಮಾಡ್ತಿದ್ದಾರಂತೆ ಮೋದಿ. ಈ ರೀತಿ ಉಪವಾಸ ದೇಶದಲ್ಲಿ ಎಷ್ಟು ಜನ ಬಡವರು ಮಾಡ್ತಿರ್ತಾರೆ, ಆ ಪ್ರಮಾಣ ಕಡಿಮೆ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಾವ್ಯಾರು ರಾಮನ ವಿರೋಧಿಗಳಲ್ಲ. ಆದರೆ ಈಗ ನಡೀತಿರೋದಲ್ಲಿ BJP ಎಲೆಕ್ಷನ್ ಸ್ಟಂಟ್ ಅಂತ ಹರಿಹಾಯ್ತಿರೋದು. ಇಂಟ್ರೆಸ್ಟಿಂಗ್ ಅಂದರೆ ಒಬ್ಬೊಬ್ಬರದ್ದು ಒಂದೊಂದು ನಿಲುವು ರಾಮ ಮಂದಿರದ ವಿಚಾರದಲ್ಲಿ ಮತ್ತು ಕ್ಷಣ ಕ್ಷಣಕ್ಕೂ ಬದಲಾಗ್ತಿರುವ ಹೇಳಿಕೆಗಳು. ಒಂದು ಸಲ ರಾಮ ಮಂದಿರದ ವಿಚಾರದಲ್ಲಿ ಕ್ರೆಡಿಟನ್ನು ತಾವೇ ತಗೊಳಕ್ಕೆ ನೋಡ್ತಿದ್ದಾರೆ, ಇದು ನಮ್ಮಿಂದ ಆಯಿತು ಅನ್ನೋ ರೀತಿ ಕೈ ಮಿತ್ರ ಪಕ್ಷಗಳು. ಮತ್ತೊಂದು ಸಲ ರಾಮ ಮಂದಿರದಿಂದ ಅಂತರ ಕಾಯ್ದುಕೊಳ್ಳೋಕೆ ನೋಡ್ತಿರೋದು. BJP ನಾಟಕ ಎಲ್ಲ ಮುಗಿದ ಮೇಲೆ ನಾವು ಹೋಗ್ತೀವಿ ಅಂತ ಹೇಳ್ತಿರೋದು. ಈಗ ಕೈ ನಾಯಕರಿಗೆ ಮತ್ತು ಮಿತ್ರ ಪಕ್ಷಗಳಿಗೆ ಆತಂಕ ಶುರುವಾಗಿರೋದು. ಎಲ್ಲಿ BJP ನಾವು ಆ ಕಾರ್ಯಕ್ರಮಕ್ಕೆ ಹೋಗ್ತಿಲ್ಲ ಅನ್ನೋದನ್ನೇ ಎಲೆಕ್ಷನ್ನಲ್ಲಿ ಅಸ್ತ್ರ ಮಾಡ್ಕೊಳ್ಳುತ್ತೋ ಅನ್ನೋ ಕಾರಣಕ್ಕೆ ಇತಿಹಾಸವನ್ನು ಕೆದಕಿ ಇದು ಸತ್ಯ ಅಂತ ಹೇಳುವ ಕೆಲಸ ಶುರುವಾದಂತೆ ಕಾಣಿಸ್ತಾ ಇದೆ. ಹಾಗಾದರೆ ಈಗ VHP ಮತ್ತು RSSನವರು ಪ್ರಶ್ನೆ ಮಾಡ್ತಿರೋದೇನು, ರಾಜೀವ್ ಗಾಂಧಿಯವರು ಅವತ್ತು ತಾತ್ಕಾಲಿಕವಾಗಿ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದನ್ನು ಇವತ್ತು ಪಂಚರಾಜ್ಯ ಚುನಾವಣಾ ಟೈಮಲ್ಲೂ ಕೂಡ ಮಧ್ಯಪ್ರದೇಶದಲ್ಲೆಲ್ಲ ಸಿಕ್ಕಾಪಟ್ಟೆ ಹೇಳ್ಕೊಂಡ್ರು. ಯಾರು ಶುರು ಮಾಡಿದ್ದು, ಯಾರು ಅವಕಾಶ ಮಾಡಿಕೊಟ್ಟಿದ್ದು ಹಾಗಾದರೆ ಅವತ್ತು ಗಲಾಟೆ ಆ ಟೈಮಲ್ಲಿ ಅಂತ. ಮುಂದೇನಾಯಿತು? ಮುಂದೆ ಯಾಕೆ ಕಾಂಗ್ರೆಸ್ ತನ್ನ ನಿಲುವಿನಲ್ಲಿ ಬದಲಾವಣೆ ಮಾಡಿಕೊಳ್ತು? ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ರಾಮ ಕಾಲ್ಪನಿಕ, ಅದೊಂದು ಫಿಕ್ಷನ್, ರಾಮಾಯಣ ಫಿಕ್ಷನ್ ಅಂತ ಅಫಿಡವಿಟ್ ಹಾಕಿದ್ದಲ್ಲ ಯಾಕೆ ರಾಮ ಸೇತು ವಿಚಾರ ಬಂದಾಗ? ಸೊ ಒಂದೊಂದು ಕೇಸಲ್ಲಿ ಒಂದೊಂದು ನಿಲುವ, ಕಾಲಕ್ಕೂ ವೋಟ್ ಬ್ಯಾಂಕ್ಗಾಗಿ ಕಾಂಗ್ರೆಸ್ ಈ ರೀತಿ ಪರಿವರ್ತನೆಗಳನ್ನು ಮಾಡ್ಕೊಳ್ತಾ ಹೋಯ್ತಾ ಅನ್ನೋ ಪ್ರಶ್ನೆಯನ್ನು ಸಹಜವಾಗಿ RSS ಎತ್ತಿದೆ. ಮತ್ತು ರಾಮ ಮಂದಿರಕ್ಕೆ ಹಂತದಲ್ಲೂ ಕಾಂಗ್ರೆಸ್ ಅಡ್ಡಗಾಲು ಹಾಕಿದೆ ಅನ್ನೋ ವಾದವನ್ನೇ BJPಗರು ಹೇಳ್ಕೊಂಡು ಬರ್ತಿರೋದು, ಕೈ ಎತ್ತ ತಿರುಗಿಸಿ ಬಿಡ್ತಾ ಇರೋದು. ತಾವೇ ರಾಮ ಮಂದಿರ ಕಟ್ಟಿದ್ವಿ ಅಂತ ಸಂಪೂರ್ಣ ಕ್ರೆಡಿಟನ್ನು BJP ನೇರವಾಗಿ ತಗೊಳ್ಳೋಕೆ ಅಂಥ ಮಾತುಗಳನ್ನು ಆಡ್ತಿದ್ರು ಕೂಡ ಅವಕಾಶ ಸಿಕ್ಕಾಗಿಲ್ಲ. ಕಾಂಗ್ರೆಸ್ ಏನು ಮಾಡಿದೆ ಈ ರಾಮನ ಹೋರಾಟಕ್ಕೆ, ರಾಮ ಮಂದಿರದ ಹೋರಾಟಕ್ಕೆ ಅನ್ನೋದನ್ನು ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡ್ಕೊಂಡು ಬರ್ತಿದ್ದಾರೆ. ಈ ಹೊತ್ತಲ್ಲಿ ಕೈಪಡೆ ಮತ್ತು ಮಿತ್ರ ಪಕ್ಷಗಳು
ರಾಮ ಮಂದಿರದ ಕ್ರೆಡಿಟ್ ಮೋದಿಗಲ್ಲ ರಾಜೀವ್ ಗಾಂಧಿ ಅವ್ರಿಗೆ ಅಂತ ಹೇಳುವ ಪ್ರಯತ್ನ ಮಾಡ್ತಿದೆಯಾ. ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ಬಂತು ನಿನ್ನೆ. ಇವತ್ತು ನೋಡಿದ್ರೆ ಕರ್ನಾಟಕದಲ್ಲಿ ಮಿನಿಸ್ಟರ್ಸ್ ರಾಮನ ಗೊಂಬೆ ಇಟ್ಟಿದ್ರು. ಅವತ್ತು ಅಲ್ಲೊಂದು ವೈಬ್ರೇಷನ್ನೇ ಇಲ್ಲ. ರಾಮ ಜನ್ಮಭೂಮಿಯಲ್ಲಿ ಒಂದು ವೈಬ್ರೇಷನ್ ಇಲ್ಲ. ರಾಮನ ದೇವಸ್ಥಾನಕ್ಕೆ ಹೋದ್ರೆ ನಮಗೇನೋ ಫೀಲ್ ಆಗುತ್ತೆ, ಅಲ್ಲಿ ಯಾವ ಫೀಲೂ ಆಗಲಿಲ್ಲ. ಗೊಂಬೆ ಇಟ್ಟಿದ್ರು, ಅದೇ ರಾಮ ಅಂತ ತೋರಿಸಿದ್ರು ಅವತ್ತು ಬಾಬ್ರಿ ಮಸೀದಿ ಹೊಡೆದಾಗ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟು BJP ಬೈಯೋಕೆ ಹೋಗಿ ರಾಮನನ್ನೇ ಹೀಯಾಳಿಸುವಂಥ ಅರ್ಥದ ಮಾತುಗಳನ್ನು ಆಡ್ತಿದ್ದಾರೆ. ಈ ಗೊಂದಲ ಯಾಕೆ? ಅಂತರ ಕಾಯ್ದುಕೊಂಡ ಮೇಲೂ ಕೂಡ ಪದೇ ಪದೇ ರಾಮ ಮಂದಿರದ ವಿಚಾರವನ್ನು ಎಳೆದು ಮಾತಾಡ್ತಿರೋದು ಆತಂಕ ಆವರಿಸ್ಕೊಂಡಿದೆ ಅನ್ನೋದನ್ನು ತೋರಿಸ್ತಾ ಇದೆಯಾ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.